ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೆಂತ್ಯ ಸೊಪ್ಪಿನ ಪರೋಟ ಅಂದರೆ ಮೇಥಿ ಪರೋಟ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಎಲ್ಲ ಲೈಕ್ ಮಾಡ್ತಾರೆ. ಒಂದ್ಸರಿ ಟ್ರೈ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲು ಒಂದು ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಈಗ ಇದು ಮೂರನ್ನು ಚೆನ್ನಾಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆಗೆ 1 ಕಪ್ಪು ನಾನು ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು. ನೀವು ಇದೇ ಐಟಮ್ನ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಯೂಸ್ ಮಾಡಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ರುಬ್ಬಿರೋಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಆಮೇಲೆ ಒಂದೂವರೆ ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಫಸ್ಟ್ ಆಯಿಲಲ್ಲಿ ಕಲಿಸ್ಕೊಳ್ಳಿ. ಆಯಿಲ್ ಮತ್ತು ಅದು ಪೇಸ್ಟ್ ಇತ್ತಲ್ಲ ಅದರಲ್ಲೇ ಕಲಿಸ್ಕೊಳ್ಳಿ. ಎಣ್ಣೆ, ನೀರು ಬೇಡ. ಈಗ ನೋಡಿ, ಈಗ ಸಣ್ಣಕ್ಕೆ ಹಚ್ಚಿರೋಂಥ ಮೆಂತ್ಯ ಸೊಪ್ಪು ತುಂಬ ಸಣ್ಣಕ್ಕೆ ಹಚ್ಕೊಳ್ಳಿ. ಯಾಕೆಂದರೆ ನಿಮಗೆ ತುಂಬ ದಪ್ಪ ಇದ್ದರೆ ಹಿಟ್ಟು ಚೆನ್ನಾಗಿ ಕಲಸೋಕ್ಕಾಗಲ್ಲ, ಅದಕ್ಕೆ ಸಣ್ಣಕ್ಕೆ ಹಚ್ಕೊಳ್ಳಿ. ಈಗ ಚೆನ್ನಾಗಿ ಫಸ್ಟು ಸೊಪ್ಪನ್ನ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇದನ್ನು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಬೇಕು. ನೋಡಿ, ನಾನೀಗ ಕಲಿಸ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ಬರಬೇಕು, ಚಪಾತಿ ಹಿಟ್ಟು ಅದಕ್ಕೆ ನೀವು ಕಲಿಸ್ಬೇಕು. ಈಗ ಇದಕ್ಕೆ ಒಂದು ಚೂರು ಎಣ್ಣೆ ಮೇಲ್ಗಡೆ ಸೌರಿ. ಈಗ ಬಟ್ಟೆ ಕ್ಲೋಸ್ ಮಾಡಿಬಿಡಿ ಅದ್ರ ಮೇಲೆ. ನೋಡಿ, ಈಗ ಒಂದು ಅರ್ಧ ಗಂಟೆ ಆಗಿದೆ. ಅದು ಅರ್ಧ ಗಂಟೆ ಆದಮೇಲೆ ನೋಡಿ, ಸ್ವಲ್ಪ ಈ ಥರ ಎಲ್ಲ ನೀಟಾಗಿ ಸೆಟ್ ಆಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಅದು ಸಾಫ್ಟ್ ಆಗುತ್ತೆ ಹಿಟ್ಟು, ನೀವು ನಾದ್ದಷ್ಟು ಹಿಟ್ಟು ಸಾಫ್ಟ್ ಆಗುತ್ತೆ. ಅದಕ್ಕೆ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಈಗ ನಾನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ನಿಮಗೆ. ಈಗ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಯಾಕೆಂದರೆ ಕೈಗೆ ಅಂಟುತ್ತೆ, ಅದಕ್ಕೋಸ್ಕರ. ಈಗ ಇದರಲ್ಲಿ ಒಂದು ಅರ್ಧ ತೊಗೊತೀನಿ ನಾನು ಫಸ್ಟು. ಈಗ ನೋಡಿ, ಇದನ್ನು ಈಗ ಚಪಾತಿ ಥರ ನೀವು ಲಟ್ಟಿಸ್ಕೋಬೇಕು. ಈಗ ನೋಡಿ, ಚಪಾತಿ ಥರ ಇದನ್ನು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ನೋಡಿ, ನಾನು ಈ ಥರ ನೀಟಾಗಿ ಲಟ್ಟಿಸ್ಕೊಂಡಿದ್ದೀನಿ. ತುಂಬ ತೆಳ್ಳಗೂ ಲಟ್ಟಿಸ್ಬೇಡಿ, ತುಂಬ ದಪ್ಪನೂ ಇರಬಾರ್ದು. ನೋಡಿ, ಇಷ್ಟೇ ಇರಬೇಕು, ಆವಾಗ ನಿಮಗೆ ಚೆನ್ನಾಗಿ ಬರೋದು. ಈಗ ನೋಡಿ, ಹಂಚು ಕಾದಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಹಂಚು ಅದಕ್ಕೆ ನೀವು ಲಟ್ಸಿರೋಂಥ ಚಪಾತಿನ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಪರೋಟಕ್ಕೆ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಎಲ್ಲರೂ ಲೈಕ್ ಮಾಡ್ತಾರೆ. ಇದನ್ನು ಖಾರವಾಗಿ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಇದರಲ್ಲೇ ನಿಮಗೆ ಸ್ಟಫ್ ಮಾಡಿ ತೋರಿಸ್ತಾರೆ. ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಮೇಥಿ ಸ್ಟಫ್ ಪರೋಟ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಈಗ ಮೇಥಿ ಪರೋಟ ರೆಡಿಯಾಗಿದೆ. ನೋಡಿ, ರುಚಿಯಾದ ಮೇಥಿ ಪರೋಟ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಎಲ್ಲರೂ ಲೈಕ್ ಮಾಡ್ತಾರೆ. ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಅಡುಗೆಗಳಿದ್ದಾವೆ, ಚಾಟ್ಸ್ ಇದೆ, ಎಲ್ಲನೂ ನೋಡಿ. ಈಗಲೇ ಲೈಕು ಶೇರು ಮಾಡಿ. ಹಾಗೆ ವಿಡಿಯೋನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.